ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ದೇಶದಲ್ಲಿ ಹಲವಾರು ಸಿಹಿ ತಿನಿಸುಗಳು ಫೇಮಸ್ ಇದೆ. ಅದರಲ್ಲಿ ಒಂದು ಲಡ್ಡು ಅಂತ ಹೇಳಬಹುದು. ಈ ಲಡ್ಡುವಿನಲ್ಲೂ ಬೇಸನ್ ಉಂಡೆ ತುಂಬ ಫೇಮಸ್ಸು. ನೀವು ಬೇಕ್ರಿಗಳಲ್ಲೆಲ್ಲ ನೋಡಿರ್ಬೋದು ಬೇಸನ್ ಉಂಡೆ ಎಷ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಎಷ್ಟು ಕರೆಕ್ಟಾಗಿರುತ್ತೆ ಅಂತ. ಸೊ ಅದೇ ರೀತಿ ನಾವು ಇವತ್ತು ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಬೋದು. ಸೊ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಕಡಲೆ ಹಿಟ್ಟನ್ನು ಈ ಅಳತೆ ಪಾತ್ರೆದಲ್ಲಿ ತೊಗೊಂಡಿರೋದು. ಹಾಗೆ 2 ಲೋಟ ತುಪ್ಪ ಬೇಕು. ಈ ಟೀ ಕುಡಿಯೋ ಲೋಟದಲ್ಲಿ 2 ಲೋಟ ತೊಗೊಂಡಿದ್ದೀನಿ. ಫಸ್ಟ್ ಏನು ಮಾಡಬೇಕಂದ್ರೆ ಗ್ಯಾಸನ್ನು ಆನ್ ಮಾಡಬೇಕು. ಆನ್ ಮಾಡಿದ ನಂತರ ಒಂದು ಪಾತ್ರೆನ ಇಟ್ಟು ಅದಕ್ಕೆ ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ಲೋಟದಲ್ಲಿರುವಂಥ ಒಂದು ಲೋಟ ಅಷ್ಟೇ ನಾನು ತುಪ್ಪ ಹಾಕಿದ್ದೀನಿ. ಸೊ ತುಪ್ಪ ಕರಗಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ. ಆನಂತರ ಈ ಕಡಲೆ ಹಿಟ್ಟನ್ನು ಪೂರ್ತಿಯಾಗಿ ನಾನು ಹಾಕ್ತಾಯಿದ್ದೀನಿ. ತುಪ್ಪ ಕಾದ ನಂತರ ಹಾಕಬೇಕು. ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನಿಧಾನವಾಗಿ ಮಿಕ್ಸ್ ಮಾಡಿ, ಬೇಗ ಬೇಗ ಮಾಡಿದರೆ ಗಂಟಾಗುತ್ತೆ. ಸೊ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಸೊ ಈ ಬೇಸನ್ ಉಂಡೆಯಲ್ಲಿ ಇದೇ ಮೇನ್ ಪ್ರೊಸೆಸ್ ಅಂತ ಹೇಳ್ಬೋದು. ಇದನ್ನೇ ನಾವು ನೀಟಾಗಿ ಮಾಡಿದರೆ ಉಂಡೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇವಾಗ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಅದು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಇದನ್ನು ಹುರಿಬೇಕು. ಸೊ ನೋಡಿ, ಇವಾಗಿದು ಗಂಟು ಆಗ್ತಾ ಇದೆ. ಅದನ್ನು ನಾವು ಸಾಧ್ಯವಾದಷ್ಟು ಗಂಟನ್ನು ಒಡೆಯೋಣ. ಆನಂತರ ಇನ್ನೂ ಸ್ವಲ್ಪ ತುಪ್ಪನ ಹಾಕೋಣ. ಸೊ ಆಗಲೇ 1 ಲೋಟ ಹಾಕಿದ್ದೆ, ಇವಾಗ ಅರ್ಧ ಲೋಟ ಹಾಕ್ತಾಯಿದ್ದೀನಿ. ಹಾಕಿ ಮತ್ತೆ ಮಿಕ್ಸ್ ಮಾಡೋಣ. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡಬೇಕು. ಹೈ ಫ್ಲೇಮಲ್ಲಿಟ್ಟರೆ ಹಿಟ್ಟು ತಳ ಹಿಡಿದು ಬಿಡುತ್ತೆ. ಸೊ ನಿಧಾನವಾಗಿ ಈ ಥರ ಮಾಡ್ಕೋಬೇಕು. ಸೊ ಇವಾಗ ಇದು ಗಂಟು ಇರುತ್ತಲ್ಲ, ಇದನ್ನು ನಿಧಾನವಾಗಿ ನಾವು ಒಂದೊಂದೇ ಗಂಟನ್ನು ಬಿಡಿಸೋಣ. ಸೊ ಈ ಪ್ರೋಸೆಸ್ ಇದೆಯಲ್ಲ, ಇದೇ ತುಂಬ ಜಾಸ್ತಿ. ಇದು ಮಾಡಬೇಕಂದ್ರೆ ಒಂದು 30 ನಿಮಿಷ, 30ರಿಂದ 35 ನಿಮಿಷ ಬೇಕಾಗುತ್ತೆ. ಸೊ ನೋಡಿ, ಇವಾಗ ತುಪ್ಪ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಕಡಲೆ ಹಿಟ್ಟು ತುಪ್ಪನ ಹೀರ್ಕೊಂಡು ಉಂಡೆ ಥರ ಆಗಿದೆ. ಇದೇ ಥರ ನಾವು 30 ನಿಮಿಷ ಈ ಹಿಟ್ಟನ್ನು ಹುರಿಬೇಕು. ಸೊ ಅದು ಗ್ಯಾಸು ಲೋ ಫ್ಲೇಮಲ್ಲಿರಬೇಕು. ನಾನಿಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂದಿ ಆಗುತ್ತಂತ. ನೋಡಿ, ಇವಾಗಿದು ಈ ಥರ ಆಗಿದೆ. ಇದು ಘಮ ಘಮ ಅಂತ ಪರಿಮಳ ಬರುತ್ತೆ. ಅಲ್ಲಿ ತನಕ ನಾವು ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಈ ಥರ ಹುರಿಬೇಕು. 1 ನಿಮಿಷ ಏನಾದರೂ ಬಿಟ್ಟರೆ ಇದು ತಳ ಹಿಡಿದು ಬಿಡುತ್ತೆ. ತಳ ಹಿಡಿದ್ರೆ ಉಂಡೆ ಕಟ್ಟಿದ ಮೇಲೆ ನಾವು ತಿಂತಾ ಇರ್ತೀವಲ್ಲ, ಆವಾಗ ಅದು ಬಾಯಲ್ಲಿ ಒಂಥರ ಸ್ಮೆಲ್ ಬರುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ಥರ ಹುರಿದು ನೀಟಾಗಿ ಇಟ್ಕೋಬೇಕು. ನೋಡಿ, ಇದು ಇವಾಗ ಈ ಥರ ಆಗಿದೆ. ಈ ಥರ ನೀರು ಹಾಕಬೇಕಿದು. ಸೊ ನೋಡಿ, ಇವಾಗ ನಮಗೆ ಬೇಕಾಗಿರುವಂಥ ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ. ಸೊ ಇವಾಗ ಗ್ಯಾಸ್ ಆಫ್ ಮಾಡೋಣ. ನೆಕ್ಸ್ಟು ನಾನಿಲ್ಲಿ ಫ್ರೆಶ್ ಆಗಿ ಸಕ್ಕರೆ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ನೀವು ಫ್ರೆಶ್ ಆಗೇ ತೊಗೊಳ್ಳಿ. ಸೊ ನೀವು ಫ್ರೆಶ್ ಆಗಿ ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತಂದರೆ, ಉಂಡೆ ಕಟ್ಟಬೇಕಾದ್ರೆ ಅದು ಗಂಟಾಗಿರುತ್ತಲ್ಲ ಸಕ್ಕರೆ ಪೌಡ್ರ್, ಹಾಗೆ ಉಳಿದ್ಬಿಡುತ್ತೆ ಅದು. ಸೊ ಚೆನ್ನಾಗಾಗಲ್ಲ. ಸೊ ಅದಕ್ಕೆ ಏನು ಮಾಡಿ, ಫ್ರೆಶ್ ಆಗಿರುವಂಥ ಪೌಡ್ರನ್ನು ತೊಗೊಳ್ಳಿ. ಸೊ ನಾನಿಲ್ಲಿ ಈ ಪಾತ್ರೆ ಅಳತೆಯಲ್ಲಿ 1 ಪಾತ್ರೆಯಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೆ. ಈ ಪಾತ್ರೆ ಅರ್ಧ ನಾನು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಬಿಸಿ ಇರುವಂಥ ಹಿಟ್ಟಿಗೆ ನಾನು ಒಂಚೂರು ಏಲಕ್ಕಿ ಪುಡಿ ಹಾಗೆ ಗೋಡಂಬಿನ ಹಾಕ್ತಾಯಿದ್ದೀನಿ. ನೀವು ಗೋಡಂಬಿನ ತುಪ್ಪದಲ್ಲಿ ಹುರಿದು ಬೇಕಾದರೂ ಹಾಕಬಹುದು. ಸೊ ನಾನು ಇಲ್ಲಿ ಹಾಗೆ ಹಾಕಿದ್ದೀನಿ. ಸೊ ಇದು ಇನ್ನೂ ಸ್ವಲ್ಪ ಬಿಸಿ ಇದೆ. ಬಿಸಿ ಇದ್ದಾಗ ನಾವು ಏಲಕ್ಕಿ ಪುಡಿನ ಹಾಕಬೇಕು, ಅಂದರೆ ಪರಿಮಳ ಹೆಚ್ಚಾಗುತ್ತೆ. ಸೊ ಉಂಡೆಗೆ ಟೇಸ್ಟ್ ಬರುತ್ತಂತ. ಸೊ ಈ ಥರ ಹಾಕಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ವಿಡಿಯೋ ಸ್ವಲ್ಪ ಹೋಗಿದೆ, ಅದು ಚೆನ್ನಾಗಿ ಮಾಡಿಲ್ಲ. ಸೊ ಸಕ್ಕರೆ ಪುಡಿನ ಹಾಕಿದ್ದೀನಿ. ನಾನು ಹೇಳಿದ್ದೀನಲ್ಲ, ಅರ್ಧ ಕಡಲೆ ಹಿಟ್ಟನ್ನು ನೀವು ಎಷ್ಟು ತೊಗೊಂಡಿರ್ತೀರ ಅದರ ಅರ್ಧ ಆದಷ್ಟು ಅಳತೆನ ನೀವು ಸಕ್ಕರೆನ ತೊಗೋಬೇಕು. ಇವಾಗ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡಿ, ಇದು ಹಿಟ್ಟಲ್ಲಿ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಕೈಲೇ ಕೂಡ ಮಿಕ್ಸ್ ಮಾಡ್ಬೋದು.
ಸೊ ಇದು ಬಿಸಿ ಇದ್ದಾಗ ಹಾಕಿದರೂ ಏನು ತೊಂದರೆ ಇಲ್ಲ, ತಣ್ಣಗಾದ್ಮೇಲೆ ಹಾಕಿದರೂ ಏನು ತೊಂದರೆ ಇಲ್ಲ. ಸೊ ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಅದು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಟ್ಟಲ್ಲಿ, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಬೇಸನ್ ಉಂಡೆ ಮಾಡಬೇಕಾದ್ರೆ ಅಳತೆ ತುಂಬ ಮುಖ್ಯ. ಅದರಲ್ಲೂ ತುಪ್ಪನ ನೋಡ್ಕೊಂಡು ಹಾಕ್ಕೋಬೇಕು. ತುಪ್ಪ ಸ್ವಲ್ಪ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಉಂಡೆ ಚೆನ್ನಾಗಿ ಬರಲ್ಲ, ಉಂಡೆ ಫ್ಲ್ಯಾಟ್ ಆಗುತ್ತೆ, ರೌಂಡ್ ಶೇಪ್ ಬರಲ್ಲ. ಸೊ ತುಪ್ಪನ ನೋಡ್ಕೊಂಡು ಹಾಕಿ. ಇದು ಕಡಿಮೆ ಆದ್ರೂ ಉಂಡೆ ಕಟ್ಟೋದು ಕಷ್ಟ ಆಗುತ್ತೆ ಮತ್ತು ರುಚಿನೂ ಬರಲ್ಲ. ಸೊ ನೋಡಿ ಇವಾಗ ಹಿಟ್ಟು ಸಕ್ಕರೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಉಂಡೆನ ಕಟ್ ತೋರಿಸ್ತೀನಿ ನೋಡಿ. ನೋಡಿ ಇವಾಗ ಉಂಡೆನ ಕಟ್ಟಬಹುದು. ಉಂಡೆ ಶೇಪಿಗೆ ಬಂದಿದೆ ಹಿಟ್ಟು. ಸೊ ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಉಂಡೆ ಬಂದಿದೆ ಅಂತ. ಸೊ ಈ ಉಂಡೆಗೆ ನಾನು ಒಂದು ಒಣ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಬೇರೆ ಯಾವುದಾದ್ರೂ ಹಾಕಬಹುದು. ಸೊ ನೋಡಿ ಇಲ್ಲಿ ನಾನು 5 ಉಂಡೆನ ಆಲ್ರೆಡಿ ಮಾಡಿದ್ದೀನಿ. ಸೊ ಈ ಥರ ಮಾಡಿ ಇಟ್ಕೋತಾ ಇದ್ದೀನಿ. ಈ ಥರ ಉಂಡೆನ ನೀವು ಮನೆಯಲ್ಲೇ ಮಾಡಿದರೆ ಬೇಕ್ರಿಯಿಂದ ತರುವಂಥ ಅವಶ್ಯಕತೆನೇ ಇರಲ್ಲ, ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತಿದ್ದು. ಸೊ ಹಾಗಿದ್ದರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನಿಲ್ಲಿ ಎಲ್ಲ ಉಂಡೆನ ಈ ಥರ ಕಟ್ಟಿಟ್ಕೊಂಡಿದ್ದೀನಿ. ಸೊ ನೋಡಿ ಒಟ್ಟು ಟೋಟಲ್ಲು ಒಂದು 25 ಉಂಡೆ ಆಗುತ್ತಿದ್ದು. ನಾ ಮಾಡಿರೋ ಹಿಟ್ಟಲ್ಲಿ 25 ಉಂಡೆ ಆರಾಮಾಗುತ್ತೆ. ಸೊ ನೋಡಿ ಇವಾಗ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಟೆಕ್ಸ್ಚರ್ ಬಂದಿದೆ ಅಂತ. ಈ ಬೇಸನ್ ಉಂಡೆ ಮಾಡಬೇಕಾದ್ರೆ ಮೇನ್ ಅಂದರೆ ಅಳತೆ ಚೆನ್ನಾಗಿರಬೇಕು ಮತ್ತು ಹಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಅದು ಗೊತ್ತಾದರೆ ಉಂಡೆನ ನಾವು ಆರಾಮಾಗಿ ಮನೇಲೇ ಕಟ್ಟಬಹುದು. ಸೊ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.